ಇವಾಗ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಜಗಳ ಆಡಿದ್ರೆ ನಮ್ಮ ಅಪ್ಪ ಅಮ್ಮನ ದೂರ ಮಾಡ್ಕೋತೀನ ಹೇಳು? ನಮ್ಮ ಅಪ್ಪ ಅಮ್ಮನ ಮನೆ ಬಿಟ್ಟು ಹೊರಗಡೆ ಹೋಗಿ ಅನ್ನಕ್ಕಾಗುತ್ತಾ? ಹಂಗೆ ನಿಮ್ಮ ಅಪ್ಪ ಅಮ್ಮನು ನನ್ಗೆ ಅಪ್ಪ ಅಮ್ಮ ಇದ್ದಂಗೆ ಅಲ್ಲಿಗೆ ಬಂದ್ಮೇಲೆ ಆಮೇಲೆ ಪುಟ್ಟ ವಿಷಯ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾರೆ. ಹಂಗಿರ್ಬೇಕು. ಸುಮ್ನೆ ನಾವ್ ಜಗಳ ಆಡ್ಕೊಂಡು ನಮ್ಗೆ ಅಪ್ಪ ಅಮ್ಮ ಬೇಡ ಅಂತ ಹೊರಗಡೆ ಹಾಕಿದ್ರೆ ಪಾಪ ನಮ್ಮನ್ನ ಇಷ್ಟು ವರ್ಷ ಒಪ್ಪಿದ್ದಾರೆ ನಮ್ ಪ್ರೀತಿನ. ಆ ತರ ನಾನ್ ಮಾಡೋದೇ ಇಲ್ಲ. ನಿನಗ್ ಗೊತ್ತು ತಾನೆ ನನ್ ಬಗ್ಗೆ. ಫ್ಯಾಮಿಲಿಯಿಂದ ಜಗಳ ಆಡ್ಕೊಂಡು ನಮಗ್ ಈ ಫ್ಯಾಮಿಲಿ ಬೇಡ ಅನ್ಕೊಂಡು ನಾವಾಗೆ ಬೇರೆ ಕಡೆ ಹೋಗೋದು. ನಿಂಗ್ ಗೊತ್ತಿಲ್ಲ ನನ್ ಬಗ್ಗೆ, ನಿಂಗ್ ಗೊತ್ತಿಲ್ಲ ನನ್ ಬಗ್ಗೆ. ಗೊತ್ತು ತಾನೆ? ಸರಿ ಸರಿ. ನಂಗೆ ಇದೆಲ್ಲ ಹೇಳ್ಬೇಕಾ? ನಂಗ್ ಮುಂಚೆನೆ ಗೊತ್ತು ತಾನೆ. ಸರಿ ಸರಿ ಆಯ್ತಾ. ಕೂಲ್ ಕೂಲ್ ಕೂಲ್. ಸರಿ ಒಪ್ಪಿದ್ದಾರೆ. ಇನ್ನೇನು ಖುಷಿನಾ ಬೇರೆನಾ? ತುಂಬಾ ತುಂಬಾ ಖುಷಿ. ಇದೇ ಖುಷಿ ಖುಷಿಯಾಗಿ ಮದುವೆ ಆಗೋ ತನಕ ಇರು. ಮದುವೆ ಆದ್ಮೇಲೆ ನಾನ್ ಹೇಳ್ಬೇಕು ಅದನ್ನ. ಹೋಗೋ ನಾನ್ ಹೇಳ್ಬೇಕು. ನಿನ್ ಖುಷಿ ನಾಳಾಗಲ್ಲ. ಜೊತೆಲೇ ಇರುತ್ತೆ ನಿನಗ್ ಖುಷಿ. ಸರಿ, ನಮ್ ಮದುವೆ ಯಾವಾಗ ಅಂತ ಗೊತ್ತಿಲ್ಲ, ನೋಡದ. ಹುಷಾರು. ಮದುವೆ ಆಗೋದ್ ಗ್ಯಾರಂಟಿ ತಾನೆ, ಇನ್ನೇನಕ್ಕೆ ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಫೋನ್ ಪಿಕ್ ಮಾಡಿಲ್ಲಂದ್ರೂ ಆಗುತ್ತೆ ಕಾಲ್ ಬಂದ್ರೆ. ನಾಯಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಬೇಡಲ್ಲ ನಾಳೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಆಯ್ತಾ? ಸಲ ಇಬ್ರು. ಸರಿ ನೋಡದ. ಇವಾಗ ಗೊತ್ತಾಯ್ತಾ ಈ ಲವ್ ಸ್ಟೋರಿ ಏನು ಅಂತ? ಹುಡುಗರು ತಪ್ಪಿಲ್ದೆ ಸುಮ್ಮನೆ ಹುಡುಗಿರ್ ಮೋಸ ಮಾಡಲ್ಲ, ಹುಡುಗಿರ್ ತಪ್ಪಿಲ್ದೆ ಸುಮ್ಮನೆ ಹುಡುಗರು ಮೋಸ ಮಾಡಲ್ಲ. ಹಾಗೆ ಪ್ರೀತಿ ಮಾಡೋರು ನಮಗೆ ಸಿಗಬೇಕು ಅಂದರೆ ಆ ದೇವ್ರು ನಮ್ಮ ಹಣೆ ಬರದಲ್ಲಿ ಮೊದಲೇ ಬರೆದಿದ್ರೆ ಅವ್ರು ನಮಗೆ ಖಂಡಿತ ಸಿಗ್ತಾರೆ. ಆದರೆ ಆ ಅದೃಷ್ಟ ತುಂಬ ಜನ ಸಿಗಲ್ಲ. ಆ ನೋವಲ್ಲೇ ಆ ನೆನಪಲ್ಲೇ ದಿನ ಅಳ್ತಾ ಇರ್ತಾರೆ. ಕೆಲವ್ರು ಹೇಳ್ತಾರೆ ಬ್ರೋ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅವ್ರಿಗೆಲ್ಲ ಒಂದು ಮಾತು, ಯಾವತ್ತಾರು ಅಪ್ಪ ಅಮ್ಮನ ಜೊತೆ ಗಂಟೆ ಫೋನಲ್ಲಿ ಮಾತಾಡಿದ್ದೀರಾ? 100ರಲ್ಲಿ 5% ಜನ ಮಾತಾಡಿರ್ಬೋದು ಅಷ್ಟೇ. ಇನ್ನೆಲ್ಲ ಬಾಯಿಂದ ಹೇಳ್ತಾರೆ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅದೇ ಹುಡುಗಿ ಜೊತೆ ಆದರೆ 3 ಅಲ್ಲ 4 ಗಂಟೆ ಮಾತಾಡ್ಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಮೈ ಡ್ರೀಮ್ ಗರ್ಲ್, ಮೈ ಜಾನು, ಮೈ ಲೈಫ್ ಲೈನ್ ಅಂತ ಸ್ಟೇಟಸ್ ಹಾಕ್ತಾರೆ. ಅಪ್ಪ ಅಮ್ಮನ ಪ್ರೀತಿ ನಾವು ಸಾಯೋ ತನಕ 1% ಕೂಡ ಕಮ್ಮಿ ಆಗಲ್ಲ ಬ್ರೋ. ಅಮ್ಮನ ಪ್ರೀತಿ ಕೆಲವ್ರಿಗೆ ಸಿಗಲ್ಲ, ಅಪ್ಪನ ಪ್ರೀತಿ ಕೆಲವ್ರಿಗೆ ಸಿಗಲ್ಲ. ಆದರೆ ಅವನ ಪ್ರೀತಿ ಮಾಡೋ ಹುಡುಗಿನಲ್ಲಿ ಅಮ್ಮನ ಪ್ರೀತಿ ನೋಡ್ತಾನೆ, ಅವಳ ಪ್ರೀತಿ ಮಾಡೋ ಹುಡುಗನಲ್ಲಿ ಅಪ್ಪನ ಪ್ರೀತಿ ನೋಡ್ತಾಳೆ. ಅಂಥ ಪ್ರೀತಿ ಆ ದೇವ್ರು ಕೂಡ ದೂರ ಮಾಡೋಕ್ಕಾಗಲ್ಲ ಬ್ರೋ. ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ಲೌಕ ಮ್ಯಾರೇಜ್ ಆಗೋದ್ರಲ್ಲಿ ಆ ಖುಷಿನೇ ಬೇರೆ. ಈ ಮಾತು ಒಪ್ಕೋತೀನಿ. ಖುಷಿಯಾಗಿ ಪ್ರೀತಿ ಮಾಡೋರು ಆ ಪ್ರೀತಿನ ಉಳಿಸ್ಕೊಂಡು ಅಪ್ಪ ಅಮ್ಮ ಫ್ಯಾಮಿಲಿನ ದೂರ ಮಾಡಿಕೊಂಡು ಹೊರಗಡೆ ಬಂದು ಮದುವೆಯಾಗಿ ಸಂಸಾರ ಮಾಡ್ತಾರೆ. ಆದರೆ 6 ತಿಂಗಳು 1 ವರ್ಷ ಚೆನ್ನಾಗಿ ನಡೀತಾ ಇರುತ್ತೆ. ಆಮೇಲೆ ಕೋಪ, ಜಗಳ, ಅನುಮಾನ. ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಅವನ್ನ ಬಿಟ್ಟೋಗ್ತಾರೆ. ಪಾಪ ಬಿಟ್ಟೋಗಿರೋ ಜೀವ ಗೊತ್ತಿಲ್ಲ ಇವ್ರಿಗೋಸ್ಕರ ನಾನು ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ. ಇವಾಗ ನನ್ನ ಬಿಟ್ಟು ಹೋಗು ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ ಅಂತ. ಆ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆ ಹೋಗೋಕ್ಕಾಗಲ್ಲ. ಕೊನೆಗೆ ಅವ್ನು ಚಿಕ್ಕ ಜೀವನ ಸ್ಟಾರ್ಟ್ ಮಾಡಿಕೊಂಡು ಖುಷಿಯಾಗಿರ್ತಾನೆ. ಅದಕ್ಕೆ ಹೇಳೋದು ಅಪ್ಪ ಅಮ್ಮನ್ನ ಹೇಗಾದರೂ ಮಾಡಿ ಎಷ್ಟೇ ಕಷ್ಟಪಟ್ಟಾದರೂ ಒಪ್ಪಿಸಿ ಅಂತ ಹೇಳ್ತಿರೋದು. ಇಲ್ಲ ಯೋಚನೆ ಮಾಡ್ಕೊಂಡು ಲವ್ ಮಾಡಿ ಅಷ್ಟೇ. ನನ್ನ ಈ ಸ್ಟೋರಿಯಿಂದ ನಿಮಗೆಲ್ಲ ಬೇಜಾರಾಗಿದೆಯೋ ಖುಷಿಯಾಗಿದೆಯೋ ಗೊತ್ತಿಲ್ಲ. ಬಟ್ ಖುಷಿಯಿಂದ ಬೇಜಾರಾಗಿದೆ, ಬೇಜಾರಿಂದ ಖುಷಿಯಾಗಿದೆ ಅಂತ ನನಗೆ ಗೊತ್ತಾಯಿತು. ಬಟ್ ಲೈಫಲ್ಲಿ ಈ ಥರ ಆಗುತ್ತೆ. ಒಬ್ಬೊಬ್ಬರು ಪ್ರೀತಿ ಸಿಗುತ್ತೆ, ಒಬ್ಬೊಬ್ಬರು ಪ್ರೀತಿ ಸಿಗಲ್ಲ. ಪ್ರಪೋಸ್ ಮಾಡಿದ ದಿನವೂ ಬ್ರೇಕಪ್ ಆಗಿಬಿಡುತ್ತೆ. ಅದಕ್ಕೆಲ್ಲ ನಾವೇನು ಮಾತಾಡೋಕ್ಕಾಗಲ್ಲ. ಬಟ್ ಹೇಳ್ತೀನಿ ಒಂದೇ, ಲವ್ ಮಾಡಿದರೆ ಮದುವೆ ಆಗಬೇಕು ಬ್ರೋ. ಅಕಸ್ಮಾತ್ ಲವ್ ಮಾಡಿ ಬ್ರೇಕಪ್ ಆದರೆ ಆ ನೋವು ಆಗಲ್ಲ ಬ್ರೋ ತಡ್ಕೊಳಕ್ಕೆ. 1 ಸೆಕೆಂಡು ಯೋಚನೆ ಬಂದರೆ ಸಾಕು, ನಮ್ಮ ಸಾವನ್ನ ನೋಡ್ದಂಗೆ ಆಗುತ್ತೆ. ಸೊ ನನ್ನಿಂದ ಬೇಜಾರಾಗಿದ್ದರೆ ಸಾರಿ, ಯೋಚನೆ ಮಾಡಿಕೊಂಡು ಲವ್ ಮಾಡಿ. ಲವ್ ಮಾಡಬೇಡಿ ಅಂತ ನಾನು ಏನೂ ಹೇಳಲ್ಲ. ಅಂಥವ್ರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಸಿಕ್ಕಿದ್ರೆ ನಮ್ಮ ಅದೃಷ್ಟ ಅಷ್ಟೇ. ಖುಷಿಯಾಗಿ ಚೆನ್ನಾಗಿರಿ.